ಮಾಧ್ಯಮದವರು ಸುಮ್ಮನೆ ಇರ್ಬೇಕು, ನೀವು ಸುಮ್ಮನೆ ಇರ್ಬೇಕಮ್ಮ. ಮಾಧ್ಯಮದವರು ಸುಮ್ಮನೆ ಇರ್ಬೇಕು. ಮಾಧ್ಯಮದವರು ಸುಮ್ಮನೆ ಇದ್ರೆ ದರ್ಶನ್ ಅವ್ರ ಬಿಡುಗಡೆ ಆಗೇ ಆಗುತ್ತೆ. ಮಾಡದೇ ಇರೋದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಅಪವಾದ ಹಾಕಿ ಹೈಪ್ ಮಾಡಿ 6 ತಿಂಗಳು ಜೈಲಿಗೆ ಹೋಗಿ 6 ತಿಂಗಳು 24 ಗಂಟೆ ಚಚ್ಚಿದ್ರಲ್ಲ ಮಾಧ್ಯಮದವರು. ಯಾವ ಆಧಾರದ ಮೇಲೆ ಚಚ್ಚಿದ್ರಮ್ಮ? ಅವ್ರನ್ನ ಕೊಲೆಗಾರನಾಗಿ ಮಾಡಿ ಇಟ್ರಲ್ಲ, ಯಾವ ಆಧಾರದ ಮೇಲೆ ಕೊಲೆಗಾರನಾಗಿ ಮಾಡಿದ್ರು? ಏನ್ ಸಾಕ್ಷಿ ಇದೆ ಅಂತ ನೀವು ಕೇಳ್ಬೋದು. ನಿಮ್ಮ ಹತ್ರ ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ಅಂತ ನೀವು ಕೇಳ್ಬೋದು. ಕೇಳಿದಾನೆ ಒಬ್ಬ ಫೇಸ್ಬುಕ್ ಅಲ್ಲಿ ನನ್ನ ಹತ್ರ ಕೇಳಿದ್ದಾನೆ, ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅಂತ. ಅವರ ಮನುಷ್ಯತ್ವ ನನ್ನ ಹತ್ರ ಸಾಕ್ಷಿ ಇದೆ, ಅವರ ಮಾನವೀಯತೆ ನನ್ನ ಹತ್ರ ಸಾಕ್ಷಿ ಇದೆ, ಅವರ ಒಳ್ಳೆತನ ನನ್ನ ಹತ್ರ ಸಾಕ್ಷಿ ಇದೆ. ಒಬ್ಬ ರಂಗಭೂಮಿಯಿಂದ ಬಂದ ಕಲಾವಿದ ಯಾವತ್ತು ಕೊಲೆ ಮಾಡುವಂತ ಯೋಚನೆ ಚಿಂತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಅವರು ನೀನಾನ್ಸಂನಿಂದ ಬಂದ ಹುಡುಗ, ಒಳ್ಳೆ ಗರಡಿಯಲ್ಲಿ ಬೆಳೆದವನು, ತಂದೆ ಅದ್ಭುತವಾದಂತ ಮನುಷ್ಯ. ಲೈಟ್ ಮ್ಯಾನ್ ಆಗಿದ್ದವರು, ಕ್ಯಾಮರಾ ಅಸಿಸ್ಟೆಂಟ್ ಆಗಿದ್ದವರು, ಕಷ್ಟಪಟ್ಟು ಜೀವನವನ್ನ ನೋಡಿ ಹೌದು 4 ಹೆಸರು ಮಾಡಿದ್ದಾರೆ. 4